ಸರಿಸಮಾನವಾದ ಹಕ್ಕುಗಳ ಜೊತೆಗೆ ಕರ್ತವ್ಯ ಕೊಟ್ಟಿರೋದ್ರಿಂದ ಅದನ್ನು ನಾವು ಆಯಾ ಟೈಮ್ಗೆ ಪಾಲಿಸ್ತಾ ಬಂದರೆ ಮಾತ್ರ ಆ ಗಣರಾಜ್ಯೋತ್ಸವಕ್ಕೆ ಒಂದು ಅರ್ಥ ಅಂತ ನಾನು ಕಲಿಸಿದ್ದೀನಿ. ಆ ಗಣರಾಜ್ಯೋತ್ಸವ ನಾವು ಆಚರಣೆ ಒಂದು ದಿವಸ ಮಾಡಿದಾಗಲ್ಲ, ಪ್ರತಿನಿತ್ಯ ನಮ್ಮ ಕರ್ತವ್ಯದಲ್ಲಿ ಕಾರ್ಯಕ್ರಮದಲ್ಲಿ ಆ ಗಣರಾಜ್ಯೋತ್ಸವ ಕೆಚ್ಚು ಅದರ ಅರ್ಥ ಮತ್ತು ಗರ್ಭಿತವಾದ ಇದನ್ನು ನಾವು ನೋಡ್ಕೋಬೇಕಾದ್ರೆ ಪ್ರತಿಯೊಬ್ಬರು ಸಮಾಜದಲ್ಲಿ ನಿಷ್ಠೆಯಿಂದ ನ್ಯಾಯಯುತವಾಗಿ ಕರ್ತವ್ಯ ಮಾಡಿದಾಗ ಎಲ್ರಿಗೂ ಗಣರಾಜ್ಯೋತ್ಸವ ಒಂದು ಅರ್ಥ ಆಗುತ್ತೆ ಅಂತ ನನ್ನ ಅನಿಸಿಕೆ. ಜೊತೆಗೆ 79 ವರ್ಷ ಸ್ವಾತಂತ್ರ್ಯ ಬಂದಿದೆ, 77 ವರ್ಷ ಆಗಿ ಗಣರಾಜ್ಯೋತ್ಸವ ಬಂದಿದೆ. ಇಲ್ಲೂ ಸಹ ನಮ್ಮಲ್ಲಿ ನಿಜವಾದ ಸ್ವಾತಂತ್ರ್ಯ ಬಂದಿಲ್ಲ. ಯಾಕೆಂದರೆ ನಮ್ಮ ಕರ್ತವ್ಯವನ್ನು ಶಾಸಕಾಂಗ ಆಗಿರಲಿ, ಕಾರ್ಯಾಂಗವಾಗಿರಲಿ, ನ್ಯಾಯಾಂಗವಾಗಿರಲಿ, ಪತ್ರಿಕಾರಂಗವಾಗಿರಲಿ ಸರಿಯಾಗಿ ನಾವು ಮಾಡದೇ ಇರೋದ್ರಿಂದ ಇನ್ನು ನಾವು ನಮ್ಮ ಭಾರತ ಕುಂಠಿತಗೊಳ್ತಾ ಇದೆ. ಸರಿಯಾಗಿ ನಾವೆಲ್ಲರೂ ನಮ್ಮ ಕರ್ತವ್ಯ ಮಾಡಿದ್ರೆ ಭಾರತ ಪ್ರಪಂಚದಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿ ಹೊರಹೊಮ್ಮೋದರ ಸಂದೇಶವಿಲ್ಲ. ನಾನು ಈ ಮೂಲಕ ಎಲ್ಲ ನಮ್ಮ ಸಮಸ್ತ ಕನ್ನಡಿಗರಿಗೆ ಹೇಳ್ಕೊಳ್ಳೋದೇನೆಂದರೆ, ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪ್ರತಿಯೊಬ್ಬರೂ ಬದುಕಬೇಕು. ಪ್ರತಿಯೊಬ್ಬ ಪ್ರಜೆನೂ ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ಕೊಡಬೇಕು. ದುಡ್ಡು ತಗೊಂಡು ಓಟ್ ಹಾಕೋದು ಬಿಟ್ಟರೆ ಈ ದೇಶ ಆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಈ ಭ್ರಷ್ಟಾಚಾರ ಅನ್ನೋ ಒಂದು ಪಿಡುಗು, ಅದಕ್ಕೆ ಇವಾಗ ಜೊತೆಗೆ 79 ವರ್ಷ ಸ್ವಾತಂತ್ರ್ಯ ಬಂದರೂ ಅದು ನಮ್ಮ ಜೊತೆಗೆ ಬೆಳೆದು ಬಂದಿದೆ. ಅದನ್ನು ಹೋಗಲಾಡಿಸಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕರು, ಇಡೀ ಭಾರತ ಎಲ್ಲ ನಾಗರಿಕರು 146 ಕೋಟಿ ನಾಗರಿಕರು ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಈ ದೇಶ ಭವಿಷ್ಯ ಉಜ್ವಲವಾಗಿದೆ ಅಂತ ನನ್ನ ಅನಿಸಿಕೆ. ಈ ಗಣರಾಜ್ಯೋತ್ಸವ ಎಲ್ಲ ಭಾರತೀಯರಿಗೂ, ಎಸ್ಪೆಷಲಿ ನನ್ನ ಕರ್ನಾಟಕ 7 ಕೋಟಿ ಕನ್ನಡಿಗರಿಗೂ ನಾನು ಶುಭಾಶಯವನ್ನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಮತ್ತೆ ಕರಪ್ಷನ್ ತುಂಬಾ ಜಾಸ್ತಿ ಆಗ್ತದೆ, ಅದ್ರ ಬಗ್ಗೆ ಏನಾದ್ರು ಹೇಳೋದು? ಯಾಕೆ ತಡೆಗಟ್ತಾ ಇದ್ದೀರಾ ಏನು ಅಂತ? ಕರಪ್ಷನ್ ತಡೆಗಟ್ಟಬೇಕು ಅಂತೇಳಿ ನಾವು ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ಪ್ರತಿನಿತ್ಯ ನಾವು ಅದನ್ನ ಮಾಡ್ತಾ ಇದ್ದೀವಿ. ಫೇಕ್ ಚೆಕ್ ಪೋಸ್ಟ್ಗಳು, ಫೇಕ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡೋದು. ನಾನು ಮೊನ್ನೆ ತುಮಕೂರಲ್ಲಿ 300 ಎಕರೆ ಫೇಕ್ ಗ್ರಾಂಟ್ ಕ್ಯಾನ್ಸಲ್ ಮಾಡಿಸಿ 300 ಎಕರೆ ಗೌರ್ಮೆಂಟ್ ಫಾರೆಸ್ಟ್ ಲ್ಯಾಂಡ್ಗೆ ತಗೊಂಡಿದ್ದೀವಿ. ಮೊನ್ನೆ ನೆಲಮಂಗಲದಲ್ಲಿ ನಾಗಮಂಗಲ 320 ಎಕರೆ ಫೇಕ್ ಇದನ್ನ ಮಾಡ್ತಾ ಇದನ್ನ ನಾವು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ 200 ಕೋಟಿ ಬೆಲೆ ಬಾಳುವಂತ ವಸ್ತುವನ್ನ, ಆ ಆಸ್ತಿಯನ್ನ ಗೌರ್ಮೆಂಟ್ ಉಳಿಸಿ ಇವಾಗ ತಹಶೀಲ್ದಾರರು, ಡೆಪ್ಟಿ ತಹಶೀಲ್ದಾರರು, ಸಿರ್ತದಾರರುಗಳು, ಆಮೇಲೆ ವಿಲೇಜ್ ಅಕೌಂಟೆಂಟ್ಗಳು, ಸಂಬಂಧಪಟ್ಟ 5 ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಬೇರೆ ಸಾರ್ವಜನಿಕರು 10 ಜನ ಜೈಲಲ್ಲಿದ್ದಾರೆ. ಇವಾಗ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ದೊಬ್ಲಾಪುರಕ್ಕೆ ಹೋಗಿದ್ದೆ. ಅಲ್ಲಿ 25 ಹಳ್ಳಿಗೆ ಕುಡಿಯೋ ನೀರಿಲ್ಲ. ನೀರು ಟ್ಯಾಂಕಲ್ಲಿ ಹೊಡ್ಕೊಂಬಂದು ಕೊಡ್ತಾರೆ. ಬೋರ್ ಹಾಕಿದ್ರೆ ಆ ಬೋರಲ್ಲಿ ನೀರು ಕುಡಿದ್ರೆ ಸುಮಾರು ಜನ ಪಾಪ ಕಿಡ್ನಿ ಫೇಲ್ಯೂರ್ ಆಗಿದೆ, ಕ್ಯಾನ್ಸರ್ ಆಗಿದೆ, ಸುಮಾರು ಜನ ಸತ್ತೋಗಿದ್ದಾರೆ. ಸುಮಾರು ದನಕರುಗಳು ಸತ್ತೋಗಿದೆ, ಪಕ್ಷಿಗಳು ಸತ್ತೋಗಿದೆ ನೀರು ಕುಡಿದು. ಅದಕ್ಕೆ ನಾನು ಸುಮೋಟೋ ಕೇಸ್ ರಿಜಿಸ್ಟರ್ ಆದಮೇಲೆ ನನಗೆ ನಿನ್ನೆ ಮಾಹಿತಿ ಬಂದಿದೆ. ಇವಾಗ ನಮ್ಮ ಸರ್ಕಾರ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಆದಮೇಲೆ ನಾವು ವಿಸಿಟ್ ಆದಮೇಲೆ ಇವಾಗ 50 ಕೋಟಿ ಶಾಂಕ್ಷನ್ ಮಾಡಿದ್ದಾರೆ ಗೌರ್ಮೆಂಟ್ ಅಂತ ಒಳ್ಳೆ ಒಂದು ಸೂಚನೆ ಸಿಕ್ಕಿದೆ. ನಾನು ಅದನ್ನು ಮಾನಿಟರ್ ಮಾಡ್ತೀನಿ. ಆ ಜನಗಳಿಗೆ ಒಳ್ಳೆ ನೀರು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ರೀಸೆಂಟ್ ಆಗಿ ಒಂದು ಬಾರ್ ಲೈಸೆನ್ಸ್ ಒಂದು ಸಿಕ್ಕಿದೆ, ಅದು ಕೇಸ್ ರಿಜಿಸ್ಟರ್ ಆಗಿದೆ. ಅವನು ಸೀಸ್ ಮಾಡಿದೀವಿ. ಕರಪ್ಟ್ ಅಲ್ಲಿ ಹಾಕೊಂಡು ಆಫೀಸರ್ನ ಸೀಸ್ ಮಾಡಿ ಅರೆಸ್ಟ್ ಮಾಡಿದೀವಿ. ಅವನು ಕೇಸ್ ನಡೀತಾ ಇದೆ. ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆಮೇಲೆ ನಾವು ಮೊನ್ನೆ ಸ್ವಾತಂತ್ರ್ಯ ಆಗಸ್ಟ್ 25 ನಾವು ಮಾಡಿದ್ವಲ್ಲ, ಅದಕ್ಕೆ ಮೊದಲು 178 ತಾಲೂಕುಗಳಲ್ಲಿ ಸೈನಿಕರಿಗೋಸ್ಕರ ನಾವು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಇವಾಗ ಸುಮಾರು ಎಲ್ಲ ಡಿಸ್ಟಿಕ್ ಅಲ್ಲಿ ಅವರಿಗೆ ಸೈಟ್ ಕೊಡಕ್ಕೆ ಎಲ್ಲ ಡೆಪ್ಟಿ ಕಮಿಷನ್ ಮುಂದೆ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಒಬ್ಬ ಸೋಲ್ಜರ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂತದು 40 ವರ್ಷ ಹೋರಾಟದ್ರು ಸಿಕ್ತಿಲ್ಲ ಅಂತ ನಾವು ಕೇಸ್ ಇಷ್ಟ 4 ತಿಂಗಳಿಗೆ 2 ಎಕರೆ ಜಮೀನು ಕೊಟ್ಟಿದ್ದಾರೆ. ಅವನು ಭಾರಿ ಸಂತೋಷ ವ್ಯಕ್ತಪಡಿಸಿದ್ದಾನೆ.
ಅದೇ ರೀತಿ ಈ ಗಣಿಗಳಲ್ಲಿ ಕೆಲಸ ಮಾಡೋರು ಅವರಿಗೆ ಇಷ್ಟು ದಿವಸ ಏನು ಇರಲಿಲ್ಲ. ಇವಾಗ ನಾವು ಬಂದ ಮೇಲೆ ಸ್ವಲ್ಪ ಅವ್ರಿಗೆಲ್ಲ ಇನ್ಶೂರೆನ್ಸ್, ಕಂಪಲ್ಸರಿ ಇನ್ಶೂರೆನ್ಸ್ ಮಾಡ್ತಾ ಇದೀವಿ. ಫೇಕ್ ಇದನ್ನ ಏನು ಗಣಿಗಳು ಮತ್ತೆ ಕ್ರಷರ್ ಯೂನಿಟ್ಗಳಲ್ಲಿ ಮೊನ್ನೆ ಒಂದು ಮಾಲೂರು ಮತ್ತೆ ಮಂಡ್ಯ, ತುಮಕೂರುಗಳಲ್ಲಿ ಆ ಮೈನ್ಸ್ ಅಲ್ಲಿ ಕ್ರೇನ್ ಬಿದ್ದೋಗಿ ಸತ್ತೋಗಿದ್ದವ್ರಿಗೆ ಕಾಂಪನ್ಸೇಷನ್ 10 ಲಕ್ಷ 20 ಲಕ್ಷ ನಾನು ಕೊಡ್ಸಿದ್ದೀನಿ. ಸುಮಾರು ಕೆಲಸಗಳು ನಮ್ಮಲ್ಲಿ ಪ್ರತಿನಿತ್ಯ ನಾವು ಈ ಭ್ರಷ್ಟಾಚಾರನ ಏನು ಹಂಟ್ ಮಾಡ್ತಾ ಇದೀವಿ, ಅಂದ್ರೆ ಅಟ್ಯಾಕ್ ಬಿಡ್ತಾ ಇಲ್ಲ. ಯಾವ ಆಫೀಸಲ್ಲೂ ಅವಕಾಶ ಸಿಕ್ಕಿದ್ರೆ ನಮಗೆ ನಾವು ಬಿಡ್ತಾ ಇಲ್ಲ. ಈ ಮುಖ ಎಲ್ಲ ನಾನು ನಾಗರಿಕರಿಗೆ ಕೇಳ್ಕೊಳ್ಳೋದು ಅಂದ್ರೆ ಎಲ್ಲರೂ ತಾವು ಸತ್ಯದಿಂದ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸತ್ಯ ಪ್ರಾಮಾಣಿಕ ನಡೆಯೋದು ಭಾರಿ ಕಷ್ಟ, ಆದ್ರೆ ಮನ್ಸು ಮಾಡಬೇಕು. ನೀವು ಮನ್ಸು ಮಾಡಿದ್ರೆ ಆಗುತ್ತೆ. ಸುಳ್ಳು ಕೇಸುಗಳು ಕೋರ್ಟಲ್ಲಾಗಲಿ ಇಲ್ಲಾಗಲಿ ಸುಳ್ಳು ಕೇಸ್ಗೆ ಹೋಗಕ್ಕೆ ಅವಕಾಶ ಕೊಡಬೇಡಿ. ಆ ಸುಳ್ಳು ಕೇಸುಗಳಿಂದ ಒಂದೊಂದ್ಸಲ ನಿಜವಾದ ಕೇಸುಗಳು ತೊಂದರೆ ಆಗ್ತಾ ಇದೆ. ನಿಜವಾದ ಯಾರ ಅರ್ಹ ನಾಗರಿಕರಿಗೆ ಅದು ನ್ಯಾಯ ಸಿಗ್ತಾ ಇಲ್ಲ. ನಾನು ಈ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ಹಕ್ಕನ್ನು ನೀವು ಹೊಡೆದಾಡಿ, ನಿಮಗೆ ಹಕ್ಕು ಹೊಡೆದಾಡಕ್ಕೆ, ನಿಮ್ಗೆ ನ್ಯಾಯವಾಗಿ ನ್ಯಾಯ ದೊರಸಕ್ಕೆ ನಮ್ಮ ಲೋಕಾಯುಕ್ತ ಸಂಸ್ಥೆ ಸದಾ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ತಾನೆ. ಈ ಮುಖ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಜೈ ಹಿಂದ್ ಜೈ ಕರ್ನಾಟಕ.